ಹಲೋ ಫ್ರೆಂಡ್ಸ್, ಇವತ್ತಿನ ಕರೆಂಟ್ ಅಫೇರ್ಸ್ ನೋಡೋದಾದರೆ ಕರೆಂಟ್ ಅಫೇರ್ಸ್ ನೋಡೋಕ್ಕಿಂತ ಮೊದಲು ನಾವು ಇವತ್ತಿನ ಕೊಟೇಶನ್ ಏನಿದೆ ನೋಡೋಣ. ನೋಡಿ ಕೊಟೇಶನು: ನೋ ಒನ್ ಈಸ್ ಕಮಿಂಗ್ ಟು ಸೇವ್ ಯು, ದಿಸ್ ಲೈಫ್ ಈಸ್ 100% ಯುವರ್ ರೆಸ್ಪಾನ್ಸಿಬಿಲಿಟಿ. ಇದ್ರ ಮುಖಾಂತರ ಇವತ್ತಿನ ಕರೆಂಟ್ ಅಫೇರ್ಸನ್ನು ನೋಡೋಣ. ಇವತ್ತಿನ ಕರೆಂಟ್ ಅಫೇರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ನೋಡಿಲ್ಲ, ಹಿಂದಿನೂ ನೋಡಿದ್ದೀನಿ, ಆಮೇಲೆ ಪ್ರಜಾವಾಣಿ ಕನ್ನಡ ಪ್ರಭಾನ ನೋಡಿದಾಗ PIB ಕೂಡ ನೋಡಿದ್ದೀನಿ. ಅಷ್ಟೊಂದು ಇಂಪಾರ್ಟೆಂಟ್ ಏನು ಅನಿಸಿಲ್ಲ. ಒಂದು 4 ಟಾಪಿಕ್ಗಳು ಇಂಪಾರ್ಟೆಂಟ್ ಇದೆ, ಅದರ ಬಗ್ಗೆ ಇವಾಗ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಫಸ್ಟ್ ಒನ್ ಈಸ್ ಆಪರೇಷನ್ ಸಿಂಧೂರ್ ಅಂತಿದೆ. ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳೋ ಚಾನ್ಸಸ್ ಇರುತ್ತೆ. ಏನಿದು ಆಪರೇಷನ್ ಸಿಂಧೂರ್ ಅಂದ್ರೆ ನಮ್ಗೆ 2025ರಲ್ಲಿ ಪಹಲ್ಗಾಮ್ನಲ್ಲಿ ಟೆರರ್ ಅಟ್ಯಾಕ್ ಆಯ್ತಲ್ಲ ಟೂರಿಸ್ಟ್ ಮೇಲೆ, ಅವಾಗ ಇದು ಆಪರೇಷನ್ ಸಿಂಧೂರ್ ಅಂತ ಮಾಡಿದೆ. ಈ ಆಪರೇಷನ್ ಸಿಂಧೂರ್ ಅಂತಂದರೆ ಹೆಣ್ಮಕ್ಳದು ಗಂಡನನ್ನು ಕಸ್ಕೊಂಡಿದ್ದಾರೆ ಅಂತ, ಅಲ್ಲಿಂದ ಬರೀ ಗಂಡು ಮಕ್ಕಳಿಗೆ ಹೊಡ್ಕೊತ ಬಂದಿದ್ದಾರೆ, ಹೆಣ್ಮಕ್ಳಿಗೆ ಹೊಡೆದಿಲ್ಲ. ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೇಳ್ತಾರೆ. ಇದನ್ನು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಕೌಂಟರ್ ಟೆರರ್ ಮಿಲಿಟರಿ ಆಪರೇಷನ್ ಆಗಿರುತ್ತೆ. ಟಾರ್ಗೆಟ್ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಇದೆಲ್ಲ, ಅದನ್ನು ಪ್ರಿಸಿಷನ್ ಸ್ಟ್ರೈಕ್ ಮುಖಾಂತರ, ನಿಖರದ ಸ್ಟ್ರೈಕ್ ಮುಖಾಂತರ ಇದು ಮಾಡೋದು ಇದರದೊಂದು ಇನಿಷಿಯೇಟಿವ್ ಆಗಿರುತ್ತೆ. ಇಂಡಿಯಾ ಡೆಮಾನ್ಸ್ಟ್ರೇಟೆಡ್ ಇಂಡಿಯಾ ಡಾಕ್ಟ್ರಿನ್ ಆಫ್ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ಟೆರರಿಸಮ್, ಕೆಪಬಿಲಿಟಿ ಫಾರ್ ಕ್ರಾಸ್ ಬಾರ್ಡರ್ ಪ್ರಿಸಿಷನ್ ಆಪರೇಷನ್ಸ್ ಈಸ್ ದ ಮೇನ್ ಇಂಟೆನ್ಷನ್. ಇಲ್ಲಿ ನಮಗೆ ಕ್ವಶನ್ ಏನು ಕೇಳ್ತಾರೆ ಅಂದರೆ ಆಪರೇಷನ್ ಸಿಂಧೂರ್ ಅಂದರೆ ಏನು, ಇದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಜಸ್ಟ್ ಇದು ಒಂದು ಕೌಂಟರ್ ಟೆರರ್ ಮಿಲಿಟರಿ ಆಪರೇಷನ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇವತ್ತಿಂದು ಇಂಪಾರ್ಟೆಂಟ್ ಸೆಕೆಂಡ್ ಟಾಪಿಕ್ ಯಾವುದಂತಂದರೆ ಯುನೆಸ್ಕೋ ವಾರ್ನ್ಸ್ ಪಾಕಿಸ್ತಾನ್ ಓವರ್ ಟೆಕ್ಸ್ಟೈಲ್ ರಿಸ್ಟೋರೇಷನ್ ಇದೆಲ್ಲ, ಇದು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಇದೆ. ಇದು ಟೆಕ್ಸ್ಟೈಲ್ ಅನ್ನೋದು ಯಾವಾಗ 1980ರಲ್ಲಿ ಇದನ್ನು ನಾವು ಟೆಕ್ಸ್ಟೈಲ್ ವರ್ಲ್ಡ್ ಹೆರಿಟೇಜ್ ಸೈಟಾಗಿ ಮಾಡಿದ್ದಾರೆ. ಅದು ಯುನೆಸ್ಕೋ ಏನಾಗಿದೆ ಅಂತಂದರೆ ಇಲ್ಲಿ 3 ಇದಾವೆ. ಒಂದು ಮೊರಾಹ ಅಂತ ಇದೆ, ಇನ್ನೊಂದು ಮೊರಡು ಅಂತಿದೆ, ಇನ್ನೊಂದು ಯಾವುದು ಅಂತಂದರೆ ಸಿರ್ಕಪ್ ಅಂತಿದೆ. ಇವೆಲ್ಲ ಏನು ಟೆಕ್ಸ್ಟೈಲಲ್ಲಿ ಬರ್ತಕ್ಕಂಥ ಒಂದು ಸೈಟ್ಗಳು. ಇವು ಪಾಕಿಸ್ತಾನಿಗೆ ವಾರ್ನ್ ಮಾಡಿದೆ, ಯಾಕಂತಂದರೆ ರಿಸ್ಕ್ ಇನ್ಕ್ಲೂಷನ್ ಹೆರಿಟೇಜ್ ಇನ್ ಡೇಂಜರಸ್ ಲಿಸ್ಟ್ನಲ್ಲಿ ಇದು ಮಾಡೋದು. ಟೆಕ್ಸ್ಟೈಲ್ ವಾಸ್ ಆ್ಯನ್ ಇಂಪಾರ್ಟೆಂಟ್ ಸೆಂಟರ್ ಫಾರ್ ಇದೊಂದು ಗಾಂಧಾರ ಸಿವಿಲೈಸೇಷನ್ ಅನ್ಸಿಯಂಟ್ ಬುದ್ಧಿಸಮ್ ಲರ್ನಿಂಗ್ ಇರುತ್ತಲ್ಲ, ಆ ಟೈಮಿಗೆ ಒಂದು ಟೆಕ್ಸ್ಟೈಲಿಗೆ ಒಂದು ಇಂಪಾರ್ಟೆಂಟ್ ಆಗಿದೆ ಇರ್ತಕ್ಕಂಥ ಒಂದು ಸೈಟ್ ಆಗಿರುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟು. ನಮಗೆ 3 ಪ್ಲೇಸಸ್ಗಳು ನೆನಪಿರಬೇಕು ಟೆಕ್ಸ್ಟೈಲಲ್ಲಿ ಬರ್ತಕ್ಕಂಥದ್ದು: ಮೊರದು, ಸಿರ್ಕಪ್ ಅಂತೇಳಿ. ಇವು 3 ನೆನಪಿರಬೇಕು. ಹಾಗೆ ಇವತ್ತಿಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದಂತಂದರೆ INS ತ್ರಿಖಂಡ್ ಅಂತ. INS ತ್ರಿಖಂಡ್ ಏನಿದು ಅಂತಂದರೆ ಇದು ಒಂದು ತಲವಾರ್ ಕ್ಲಾಸು ಸ್ಟೀಲ್ತ್ ಗೈಡೆಡ್ ಮಿಸೈಲ್. ಇದು ಇಂಡಿಯನ್ ನೇವಿದು ಒಂದು ಸ್ಟೀಲ್ ಗೈಡೆಡ್ ಫ್ರಿಜೆಟ್ ಆಫ್ ದ ಇಂಡಿಯನ್ ನೇವಿಗೆ ಇರುತ್ತೆ. ಇದು ರಷ್ಯಾ ಬಿಲ್ಟ್ ಇನ್ ರಷ್ಯಾ, ಕಮಿಷನ್ ಇನ್ 2013ರಲ್ಲಿ ಕಮಿಷನ್ ಮಾಡಿರ್ತಾರೆ. ಏನು ಇದು ಅಂತಂದರೆ ಇದರಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇಕ್ವಿಪ್ ಆಗಿರುತ್ತೆ. ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಸಿಸ್ಟಮ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಫ್ರೀಕ್ವೆಂಟ್ಲಿ ಡಿಪ್ಲಾಯ್ಡ್ ಇನ್ ವೆಸ್ಟರ್ನ್ ಇಂಡಿಯನ್ ಓಷನ್ಸ್ ಆ್ಯಂಡ್ ಗಲ್ಫ್ ಆಫ್ ಅಡನ್, ಮ್ಯಾರಿಟೈಮ್ ಸೆಕ್ಯೂರಿಟಿಗೋಸ್ಕರ ಫ್ರೀಕ್ವೆಂಟ್ಲಿ ಇದು ಮಾಡಿದ್ದಾರೆ. ಇದು ನಮಗೆ INS ತ್ರಿಖಂಡ್ ಅಂತಂದರೆ ಏನಂತ ಗೊತ್ತಿರಬೇಕು. ಇದು ಒಂದು ತಲವಾರ್ ಕ್ಲಾಸ್ ಸ್ಟೀಲ್ತ್ ಗೈಡೆಡ್ ಮಿಸೈಲ್ ಅಂತ, ಅದು ನೆನ್ಪಿಟ್ಕೋಬೇಕು. ಇದು ಯಾರಂದ್ರೆ ರಷ್ಯಾ ಬಿಲ್ಟ್ ಮಾಡಿರುತ್ತೆ. 2013ರಲ್ಲಿ ಕಮಿಷನ್ ಮಾಡ್ತಾರೆ ಇಂಡಿಯಾದವರು. ಇದು ಒಂದು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಒಂದು ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಸಿಸ್ಟಮ್ ಕೂಡ ಇದನ್ನು ಹೊಂದಿರುತ್ತೆ ಅನ್ನೋದು ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋದಾದರೆ ಇವತ್ತಿಂದು 4th ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಫ್ ದ ಡೇ ಅಂತಂದರೆ ರಿವಿಷನ್ ಕರೆಂಟ್ ಅಫೇರ್ಸ್ ಅಂದರೆ ವಿಕ್ರಮ್ 1 ರಾಕೆಟ್ ಇದೆ. ವಿಕ್ರಮ್ 1 ರಾಕೆಟ್ ಏನಿದೆ ಇದು ಏನಂದರೆ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಡೆವಲಪ್ಡ್ ಆರ್ಬಿಟರ್ ಲಾಂಚ್ ವೆಹಿಕಲ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಏನು ಗೊತ್ತಿರಬೇಕು, ಇದರ ಯಾರು ಡೆವಲಪ್ ಮಾಡಿದ್ದಾರೆ, ಇದು ಸ್ಕೈರೂಟ್ ಏರೋಸ್ಪೇಸ್ ಇದೆಯಲ್ಲ, ಅವರು ಡೆವಲಪ್ ಮಾಡಿದ್ದಾರೆ. ವಿಕ್ರಮ್ ರಾಕೆಟ್ ಅನ್ನೋದು ಸ್ಕೈರೂಟ್ನವ್ರು ಡೆವಲಪ್ ಮಾಡಿದ್ದಾರೆ, ಅದು ಸೆಕೆಂಡ್ ಪಾಯಿಂಟ್ ನೆನಪಿರಬೇಕು. ಥರ್ಡ್ ಅಂತಂದರೆ ಇದು ಏನಾಗಿರುತ್ತೆ, ಮೋಸ್ಟ್ಲಿ ಸಾಲಿಡ್ ಪ್ರೊಫೈಲೆನ್ಸ್ ಆಗಿರುತ್ತೆ. 3 ಸ್ಟೇಜು ಸಾಲಿಡ್ ಫೋಯಿಲ್ ಆಗಿರುತ್ತೆ, ಅದು ನೆನಪಿಟ್ಕೋಬೇಕು. ಇದೇನು ಪೇಲೋಡ್ ಅಪ್ ಟು 300 kgವರೆಗೂ ಪೇಲೋಡನ್ನು ಇಂಟು ಲೋ ಅರ್ತ್ ಆರ್ಬಿಟ್ವರೆಗೆ ಪೇಲೋಡನ್ನು ಪ್ಲೇಸ್ ಮಾಡೋ ಥರ ಒಂದು ಡಿಸೈನ್ ಮಾಡಿದ್ದಾರೆ. ಇಂಡಿಯಾಸ್ ಗ್ರೋವಿಂಗ್ ಪ್ರೈವೇಟ್ ಸ್ಪೇಸ್ ಎಕೋಸಿಸ್ಟಮ್ ಸ್ಪೇಸ್ ಸೆಕ್ಟರ್ ರಿಫಾರ್ಮ್ ಅಂತ. ಇದು ಒಂದು ನಮಗೆ ಇಷ್ಟೇ ಇದರಲ್ಲಿ ಏನು ಗೊತ್ತಿರಬೇಕು, ವಿಕ್ರಮ್ 1 ರಾಕೆಟ್ ಎದಕ್ಕೆ ಸಂಬಂಧಪಟ್ಟಿದೆ. ಇದು ಒಂದು ಪ್ರೈವೇಟ್ಲಿ ಡೆವಲಪ್ಡ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಆಗಿದೆ.
ಇದು ಯಾರು ಡೆವಲಪ್ ಮಾಡಿದ್ದಾರೆ? ಸ್ಕೈರೂಟ್ ಏರೋಸ್ಪೇಸ್ ಅವರು ಮಾಡಿದ್ದಾರೆ. ಇದ್ರದ್ದು ಕೆಪಾಸಿಟಿ ಎಷ್ಟಿದೆ, ಇದ್ರದ್ದು ಫ್ಯೂಯಲ್ ಏನೇನಿದೆ, ಸಾಲಿಡ್ ಫ್ಯೂಯಲನ್ನು ಯೂಸ್ ಮಾಡ್ತಾರೆ, ಪ್ರೊಪಲ್ಷನ್ ಯೂಸ್ ಮಾಡ್ತಾರೆ ಅಂತ ನೆನಪಿಡಬೇಕು. ನಮ್ಮ ಪ್ರಿಲಿಮ್ಸ್ ಫ್ಯಾಕ್ಟ್ರಿಗೆ ಹೇಳೋದಾದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಇದ್ದಾರಲ್ಲ, ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇದು ನಮಗೆ ಸ್ವಲ್ಪ ಗೊತ್ತಿರಬೇಕು. ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇವತ್ತಿನ 5th ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಫ್ ದ ಡೇ ಇದೆ. ನಾಥುಲಾ ಇನ್ ನ್ಯೂಸ್. ನಾಥುಲಾ ಪಾಸ್ ಇದೆಯಲ್ಲ, ಇದು ಸಿಕ್ಕಿಮು ಮತ್ತು ಟಿಬೆಟ್ ಮಧ್ಯದಲ್ಲಿ ಇಂಡಿಯಾದ ಸಿಕ್ಕಿಂ ಮತ್ತು ಟಿಬೆಟಿಗೆ ಹೈ ಆಲ್ಟಿಟ್ಯೂಡಿಂದ ಅಲ್ಲಿ ಮೌಂಟೇನ್ ಪಾಸ್ ಕನೆಕ್ಟ್ ಮಾಡುತ್ತೆ. ಇಲ್ಲಿದೆ ನೋಡಿ, ಮೌಂಟೇನ್ ಪಾಸು ಕನೆಕ್ಟ್ ಮಾಡುತ್ತೆ. ಆ ಕಡೆ ಹೋದರೆ ಚೈನಾ ಬರುತ್ತೆ. ಇದು ಕನೆಕ್ಟ್ ಮಾಡುತ್ತೆ. ಅದಕ್ಕೆ ಇದು ನಮಗೆ ಇಂಪಾರ್ಟೆಂಟ್ ಲೊಕೇಶನ್ ಆ್ಯಂಡ್ ಪಾಯಿಂಟ್ ಆಗಿರುತ್ತೆ. ನಾಥುಲಾ ಇದು ಎಷ್ಟಿದೆ? ಲೊಕೇಟೆಡ್ 4310 ಮೀಟ್ರ್ ಆ್ಯಂಡ್ ಡಾಂಗ್ಕ್ಯಾರ್ ರೇಂಜ್ನಲ್ಲಿ ಇದನ್ನು ನಾವು ನೋಡ್ಬೋದಾಗಿದೆ. ನಾಥುಲಾ ಪಾಸ್ ಇದರ ಮಧ್ಯೆ ಇದೆ ಅನ್ನೋದು ಅಷ್ಟು ಗೊತ್ತಿರಬೇಕು. ಇದು ಪಾರ್ಟ್ ಆಫ್ ದ ಹಿಸ್ಟಾರಿಕಲ್ ಸಿಲ್ಕ್ ರೂಟ್ದು ಒಂದು ಪಾರ್ಟ್ ಆಗಿರುತ್ತೆ. ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರಬೇಕು. ನೆಕ್ಸ್ಟ್, ಒನ್ ಆಫ್ ದ ಅಫಿಷಿಯಲ್ ಡಿಸಾಗ್ನೇಟೆಡ್ ಇಂಡಿಯಾ ಚೀನಾ ಬಾರ್ಡರ್ ಟ್ರೇಡಿಂಗ್ ಪೋಸ್ಟ್ ಕೂಡ ಆಗಿರುತ್ತೆ. ನಮಗೆ ಇಲ್ಲಿ ನಾಥುಲಾ ಪಾಸ್ ಎಲ್ಲ ಮಧ್ಯೆ ಬರುತ್ತೆ, ಎಷ್ಟು ರೇಂಜ್ ಇದೆ, ಎಲ್ಲಿ ಇರುತ್ತೆ, ಇದು ಒಂದು ಸಿಲ್ಕ್ ರೋಡ್ದು ಒಂದು ಹಿಸ್ಟೋರಿಕ್ ಪಾರ್ಟ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಇದೊಂದು ಸ್ಪೆಷಲಿ ಇಂಪಾರ್ಟೆಂಟ್ ಫಾರ್ ಡಿಫೆನ್ಸ್ ಆ್ಯಂಡ್ ಬಾರ್ಡರ್ ಮ್ಯಾನೇಜ್ಮೆಂಟಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ನಾಥುಲಾ ಪಾಸ್ ಆಗಿರುತ್ತೆ. ಇದು ಇಂಡಿಯಾ, ಚೀನಾ ಮತ್ತು ಭೂತಾನ್ ರೀಜನ್ನಾಗಿ ಕನೆಕ್ಟ್ ಮಾಡುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಿಕ್ಕಿಂ ಕೂಡ ಇಂಪಾರ್ಟೆಂಟು, ನಮಗೆ ನಾಥುಲಾ ಪಾಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿಂದ 5 ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನೋಡಿದ್ದೀವಿ. ಜಸ್ಟ್ ನಾವು ಕ್ವಿಕ್ ರಿವಿಷನನ್ನು ನೋಡೋದಾದರೆ ಇವತ್ತಿಂದ ಆಪರೇಷನ್ ಸಿಂಧೂರ್ ಏನು ಅದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟು ಟ್ಯಾಕ್ಸಿಲಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಇದೆಲ್ಲ ಯಾವ ಸಿವಿಲೈಸೇಷನ್? ಗಾಂಧಾರ ಸಿವಿಲೈಸೇಷನ್ಸ್ ಆಗಿರ್ತದೆ. ಮತ್ತು INS ತ್ರಿಖಂಡ್, ಇದು ತಲ್ವಾರ್ ಕ್ಲಾಸ್ ಸ್ಟೀಲ್ತ್ ಗೈಡೆಡ್ ಮಿಸೈಲ್ ಪ್ರಾಜೆಕ್ಟ್ ಆಗಿರುತ್ತೆ, ಅದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ 4th ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ವಿಕ್ರಮ್ 1 ಏನಿದೆ, ಇವತ್ತು ನಾನು ಏನೇನು ಹೇಳಿದೆ ನಾನು ರಿವಿಷನ್ ಮಾಡ್ತಿದ್ದೀನಿ. 1 ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ಲಾಂಚ್ ವೆಹಿಕಲ್ ಆಗಿರುತ್ತೆ, ಸ್ಕೈರೂಟ್ನ ಡೆವಲಪ್ ಮಾಡ್ತಾರೆ. ಲಾಸ್ಟ್ 1 ಈಸ್ ನಾಥುಲಾ ಪಾಸ್ ಇದೆಯಲ್ಲ, ಇಂಡಿಯಾ ಚೀನಾ ಮೌಂಟೇನ್ ಪಾಸ್ ಇನ್ ಸಿಕ್ಕಿಂ ಆಗಿರುತ್ತೆ. ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ನಾನು ಕವರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟು ನಾಳೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಅಲ್ಲಿವರೆಗೂ ಸಿ ಯು, ಬಾಯ್.